ನಮಸ್ಕಾರ ಫ್ರೆಂಡ್ಸ್, ಮಸ್ತ್ ಮಲ್ಟಿಪ್ಲೇಯರ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ನಿಮ್ಮಲ್ಲಿರೋ ಹಣವನ್ನು ಗೋಲ್ಡ್ ರೂಪದಲ್ಲಿ ಇನ್ವೆಸ್ಟ್ ಮಾಡ್ಕೋಬೇಕಂತ ವಿಚಾರ ಮಾಡಿದರೆ ಈಗ ನಾ ಹೇಳುವಂಥ ಸ್ಕೀಮು ಅತ್ಯಂತ ಉತ್ತಮವಾದ ಸ್ಕೀಮ್ ಐತಿ. ಸೊ ಬನ್ನಿ, ಅದು ಯಾವ ಸ್ಕೀಮ್ ಅಂತ ನೋಡೋಣ. ಫ್ರೆಂಡ್ಸ್, ನಾ ಹೇಳ್ತಾ ಇರೋದು ಅದೇ ಸವರಿನ್ ಗೋಲ್ಡ್ ಬಾಂಡ್ ಅಂತ ಹೇಳಿ. ಇದು ಎಲ್ಲ ಪೋಸ್ಟ್ ಆಫೀಸು ಮತ್ತು ಬ್ಯಾಂಕ್ನಲ್ಲಿ ಈಗ ಸದ್ಯಕ್ಕೆ ಲಭ್ಯ ಇರುತ್ತದೆ. ಸೊ ಇದು ಏನು ಮಾಡ್ತಿದೆ, ರಿಸರ್ವ್ ಬ್ಯಾಂಕ್ದಿಂದ ಭಾರತದಲ್ಲಿ ಚಿನ್ನದ ಬೇಡಿಕೆ ಹೆಚ್ಚಾದಾಗ ಇದನ್ನು ಬಾಂಡ್ ರೂಪದಲ್ಲಿ ಕೊಡ್ತೈತಿ. ಸೊ ಇದು ಏನೈತಿ, 99.99 ಶುದ್ಧವಾದ ಚಿನ್ನದ ಬೆಲೆ ಎಷ್ಟಿರುತ್ತಲ್ಲ ಅಷ್ಟು ಚಿನ್ನವಾದ ಅಮೌಂಟ್ ಎಷ್ಟಿರುತ್ತಲ್ಲ ಅಷ್ಟು ಶುದ್ಧವಾದ ಗೋಲ್ಡ್ ರೂಪ, ಅಂದರೆ ಗೋಲ್ಡ್ ರೂಪದಲ್ಲಿ ಯಾವ ರೀತಿ ಇರುತ್ತಲ್ಲ ಅದನ್ನೇನು ಅಂತ ಬಾಂಡ್ ರೂಪದಲ್ಲಿ ಕೊಡ್ತೈತೆ. ಸಪೋಸ್ ಈಗ ಏನಿದೆ, 1 ಗ್ರಾಮ್ ಚಿನ್ನದ ಬೆಲೆ 24 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟೈತಿ, 6199 ಅಂದರೆ 6199 ರೂಪಾಯಿ ಆಯಿತು. ಅಷ್ಟು ಗ್ರಾಮಿಂದ ಏನು ಮಾಡೈತಿ, ಈಗ ಪೋಸ್ಟ್ ಆಫೀಸು ಮತ್ತು ಬ್ಯಾಂಕ್ನಲ್ಲಿ ಏನು ಮಾಡ್ತಾರೆ, ಗೋಲ್ಡ್ ಬಾಂಡ್, ಸವರಿನ್ ಗೋಲ್ಡ್ ಬಾಂಡ್ ಅಂತ ಹೇಳಿ ಸ್ಕೀಮನ್ನು ಕೊಡ್ತಾ ಇದ್ದಾರೆ. ಸೊ ನೀವು ಈಗಾಗಲೇ ಯಾರನ್ನಾದರೂ ನೀವು ಗೋಲ್ಡ್ದಲ್ಲಿ ಅಂದರೆ ಗೋಲ್ಡ್ ಪರ್ಚೇಸ್ ಮಾಡ್ಕೊಂಡು ಇಟ್ಕೊಂಡು ಆಮೇಲೆ ಹಿಂದಾಗಡೆ ಅದನ್ನು ಅವಶ್ಯಕತೆ ಬಿದ್ದಾಗ ಸೇಲ್ ಮಾಡಿ ಆಮೇಲೆ ಅದ್ರ ಬೆಲೆ ಹೆಚ್ಚಾಗಿರ್ತದೆ, ಅವಾಗ ಏನು ಮಾಡ್ಬೋದು, ಅದನ್ನು ಸೆಲ್ ಮಾಡಿ ಅದನ್ನು ಅಮೌಂಟನ್ನು ಪಡ್ಕೋಬೇಕಂತ ವಿಚಾರ ಮಾಡ್ತಿರ್ತಿರಲ್ಲ, ಅಂಥವ್ರಿಗೆ ಏನು ಮಾಡ್ತಿ ಗೋಲ್ಡ್ ಬಾಂಡ್ ಅತ್ಯುತ್ತಮವಾದ ಒಂದು ಎಕ್ಸಾಂಪಲ್ ಐತಿ. ಯಾಕಂದ್ರೆ ನೀವು ಫಿಸಿಕಲಿ ಗೋಲ್ಡ್ ಪರ್ಚೇಸ್ ಮಾಡಿದ್ರೆ ಏನು ಮಾಡೋದು, ಯಾರು ಕಳ್ಳರು ಅಥವಾ ಯಾರು ಕಳ್ಳತನ ಮಾಡ್ಕೊಂಡು ಹೋಗ್ಬೋದು. ಬಟ್ ಇದೇನು ಗೋಲ್ಡ್ ಬಾಂಡ್ ಇರೋದ್ರಿಂದ ಇದನ್ನು ಯಾರು ಕಳ್ಳತನ ಮಾಡುವಂಥ ಭಯ ಇಲ್ಲ. ಸೊ ಇದನ್ನು ಬನ್ನಿ, ಇದನ್ನು ಎಷ್ಟು ಪರ್ಚೇಸ್ ಮಾಡ್ಬೋದು, ಎಷ್ಟು ಗ್ರಾಮದಿಂದ ಎಷ್ಟುವರೆಗೆ ಇದನ್ನು ಪರ್ಚೇಸ್ ಮಾಡ್ಬೋದು, ಎಲ್ಲಿ ಪರ್ಚೇಸ್ ಮಾಡ್ಬೋದು, ಹೇಗೆ ಪರ್ಚೇಸ್ ಮಾಡ್ಬೋದು ಮತ್ತು ಯಾರ್ಯಾರು ಪರ್ಚೇಸ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಸೊ ನೋಡಿ ಫ್ರೆಂಡ್ಸ್, ಅದೇ ಸೋರೆನ್ ಗೋಲ್ಡ್ ಬಾಂಡ್ ಸ್ಕೀಮ್ ಸಿರೀಸ್ 3 2023-24 ಅಂದರೆ ಸಾರ್ವಭೌಮ ಚಿನ್ನದ ಬಾಂಡ್ ಯೋಜನೆ 2023-24 ಮೂರನೇ ಹಂತದ. ಅದು ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂದರೆ ಫ್ರೆಂಡ್, ನಿಮಗೆ ಗೊತ್ತಿರುವಾಗೆ ಇದು ನೋಡಿರಿ, 18/12/2023 22/12/2023 ಇದು ಈಗ ಸ್ಟಾರ್ಟ್ ಆಗೈತೆ ರೀ. ಸೊ ನೀವು ಈಗಾಗಲೇ ಹತ್ತಿರದ ಅಂಚೆ ಕಚೇರಿಗೆ ಹೋಗಿ ಭೇಟಿ ಕೊಟ್ಟು ಇದನ್ನು ನೀವು ಚಿನ್ನದ ಬಾಂಡವನ್ನು ಪರ್ಚೇಸ್ ಮಾಡ್ಬೋದು. ಸೊ ಅದರ ವೈಶಿಷ್ಟ್ಯತೆಗಳು ಏನೇನಂತ ನೋಡೋಣ ಬರ್ರಿ. ನೋಡಿರಿ, ವೈಶಿಷ್ಟ್ಯಗಳು: ವಾರ್ಷಿಕ 2.5 ಬಡ್ಡಿ ದರ. ಅಂದರೆ ನೀವು ಪರ್ಚೇಸ್ ಮಾಡ್ತಿರಲ್ಲ, ಈಗ ಸಪೋಸ್ ಈಗ ನೀವು 1 ಗ್ರಾಮ್ಗೆ ಇದೈತಿ 6199 ರೂಪಾಯಿ ಏನೈತಿ, ಇದು 6199 1 ಗ್ರಾಮ್ಗೆ ಇರ್ತೈತೆ. ನೀವು 6199 ರೂಪಾಯಿ ಕೊಟ್ಟು 1 ಗ್ರಾಮ್ ಪರ್ಚೇಸ್ ಮಾಡ್ರೆ ನೀವು ಇದನ್ನ ಏನು ಮಾಡ್ಬೋದು, 8 ವರ್ಷದ ಅವಧಿ ಇರ್ತೈತೆ. 5 ವರ್ಷ ಆಗನ ಏನು ಮಾಡೋದು, ಇದನ್ನು ಆ ಟೈಮ್ನಾಗ ಹೋಗಿ ಇದನ್ನು ಹಿಂತೆಗೆದು ಅವಕಾಶ ಇರ್ತೈತೆ. 5 ವರ್ಷ ತನಕ ಅವಕಾಶ ಇರುವುದಿಲ್ಲ. ಮೊನ್ನೆ ನಿಮ್ಮ ನೆನಪಿರಲಿ, 5 ವರ್ಷ ತನಕ ಇದನ್ನು ತೊಗೊಳಕ್ಕೆ ಬರಲ್ಲ, ಬಟ್ 5 ವರ್ಷ ಮ್ಯಾಗ ಇದನ್ನು ತೊಗೋಬೋದು. ನೀವು ಈಗ ಸದ್ಯದಿರೋ ರೇಟ್ ಪ್ರಕಾರ 6199 ಏನೈತಲ್ಲ, ಇಷ್ಟು ಅಮೌಂಟನ್ನು ಕೊಟ್ಟು 1 ಗ್ರಾಮನ್ನು ಗೋಲ್ಡ್ ಬಾಂಡ್ ಪರ್ಚೇಸ್ ಮಾಡಿದರೆ ಅದನ್ನ ಏನು ಮಾಡೋದು, 5 ವರ್ಷ ಆಗ ನೀವು ಏನು ಮಾಡ್ಬೋದು, ಆ ಟೈಮ್ನಾಗ ಏನು ಇರ್ತೈತಲ್ಲ ಗೋಲ್ಡು, ಅದೆಷ್ಟು 7,000 ಇರ್ಬೋದು, 8,000, 10,000 ಆಗಿರ್ಬೋದು ಒಂದು ಗ್ರಾಮ್ಗೆ. ನಿಮಗೆ ಈಗ ಆಲ್ರೆಡಿ ಗೊತ್ತಿರುವಂಗೆ ಚಿನ್ನದ ರೇಟ್ ಅಂತೂ ಒಟ್ಟು ಕಡಿಮೆ ಆಗ್ತಾ ಇಲ್ಲ. ಸೊ ಅವಾಗ ಹೆಚ್ಚಿರುತ್ತಲ್ಲ ಅಷ್ಟು ಗ್ರಾಮದ ಶುದ್ಧವಾದ 99.99 ಶುದ್ಧವಾದ ಗೋಲ್ಡ್ ರೇಟ್ ಏನಿರುತ್ತಲ್ಲ ಅಷ್ಟು ರೇಟನ್ನು ನಿಮಗೆ ಏನು ಮಾಡ್ತಾರೆ, 1 ಗ್ರಾಮ್ಗೆ ಕೊಡ್ತಾರೆ. ಪ್ಲಸ್ ಅದಲ್ಲದೆ ಏನು ಮಾಡ್ತಾರೆ, ವಾರ್ಷಿಕ 2.5 ಬಡ್ಡಿ ದರ. ಅಂದರೆ ನಿಮ್ಗೆ ಏನೈತಿ, ಬ್ಯಾಂಕ್ ಖಾತೆಗೆ ಪ್ರತಿ ವರ್ಷ ಏನು ಮಾಡ್ತೈತಿ, ವಾರ್ಷಿಕವಾಗಿ ನೀವೇನು ಪರ್ಚೇಸ್ ಅಮೌಂಟ್ ಮಾಡಿರ್ತೀರ ಅಷ್ಟು ಅದಕ್ಕೆ 2.5 ರಂಗೆ ಏನೈತಿಲ್ಲ 2.5 ರಂಗೆ ಏನು ಬಡ್ಡಿ ದರ ಏನು ಮಾಡ್ತೈತಿ, ನಿಮಗೆ ಅಮೌಂಟಿಗೆ ಪ್ರತಿ ವರ್ಷ ಜಮಾ ಆಗ್ತಿರ್ತೈತೆ. ಆಮೇಲೆ ಈ ಥರ ಅವಧಿ ಅಂದರೆ 8 ವರ್ಷ ಇರ್ತೈತಿ. ಸೊ 8 ವರ್ಷನ ನೀವು ಅಲ್ಲಿ ತನಕ ಇದು ಮಾಡ್ಬೋದು. ಸೊ 5 ವರ್ಷ ಆಗನ ಕಡಿಮೆ ಅಂದ್ರೂ 5 ವರ್ಷಕ್ಕಿಂತ ಮ್ಯಾಗ ನೀವು ಏನು ಮಾಡ್ಬೋದು, ಅದನ್ನು ಹಿಂಗೆ ಅವಕಾಶ ಐತೆ. 5 ವರ್ಷದ ಕಡಿಮೆ ತೊಗೊಳಕ್ಕೆ ಅವಕಾಶವಿಲ್ಲ. ಸೊ ಅದೇ ರೀತಿ ಏನೈತೆ, ಕನಿಷ್ಠ 1 ಗ್ರಾಮ್ನಿಂದ 4 kgವರೆಗೆ ಒಬ್ಬ ವ್ಯಕ್ತಿ ಅಥವಾ ಅವಿಭಕ್ತ ಕುಟುಂಬಕ್ಕೆ ಬಾಂಡ್ ಕೊಳ್ಳಲು ಅವಕಾಶ ಇರುತ್ತೆ. ಆದರೆ ಎಷ್ಟು ತುಂಬೋದು, ಯಾರು ಪರ್ಚೇಸ್ ಎಷ್ಟು ಮಾಡ್ಬೋದು ಅಂದ್ರೆ, ಕನಿಷ್ಠ ಒಬ್ಬ ವ್ಯಕ್ತಿ ಎಷ್ಟು ಮಾಡ್ಬೋದು ಅಂದರೆ ಇಲ್ಲಿ ಐತೆ ನೋಡಿರಿ, 1 ಗ್ರಾಮ್ 1 ಗ್ರಾಮ್ ಏನೈತೆ ಅಷ್ಟು ಏನು ಮಾಡೋದು, ಪರ್ಚೇಸ್ ಮಾಡ್ಬೋದು. ಆಮೇಲೆ ಹೈಯೆಸ್ಟ್ ಎಷ್ಟು ಮಾಡಿದ್ರೆ 4 kgವರೆಗೆ ಏನು ಮಾಡ್ಬೋದು, ಇಲ್ಲಿದೆ 4 kgವರೆಗೆ ಏನು ಮಾಡ್ಬೋದು, ಇದನ್ನು ಪರ್ಚೇಸ್ ಮಾಡ್ಬೋದು. ಅಂದರೆ 1 ಗ್ರಾಮ್ದಿಂದ 4 kgವರೆಗೆ ಏನು ಮಾಡುತ್ತೆ, ಗೋಲ್ಡ್ ಬಾಂಡ್ ಅವಕಾಶ ಖರೀದಿ ಮಾಡೋಕ್ಕೆ ಅವಕಾಶ ಇರುತ್ತೆ. ಆಮೇಲೆ ಇನ್ನೊಂದಿದೆ, 1 ನಿಮಿಷ, ಇದು ಟ್ರಸ್ಟ್ ಅಥವಾ ಚಾರಿಟೇಬಲ್ ಸಂಸ್ಥೆಗಳಿಗೆ ಏನೈತಿ 20 kgವರೆಗೆ ಏನು ಮಾಡುತ್ತೆ ಖರೀದಿಸಲು ಅವಕಾಶವಿದೆ. ಈಗ ಏನೈತಿ, ಇದು ಟ್ರಸ್ಟ್ ಅಥವಾ ಚಾರಿಟೇಬಲ್ ಸಂಸ್ಥೆ ಏನಿರುತ್ತಲ್ಲ ಅವ್ರು ಏನು ಮಾಡ್ತಾರೆ, 20 kgವರೆಗೆ ಏನು ಮಾಡ್ಬೋದು, ಇದನ್ನು ಪರ್ಚೇಸನ್ನು ಮಾಡ್ಬೋದು. ಆಮೇಲೆ ಅವಧಿ ಪೂರ್ವ ಹಿಂತೆಗೆತಕ್ಕೆ 5ನೇ ವರ್ಷದಿಂದ ಅವಕಾಶವಿರುತ್ತದೆ. ಅಂದ್ರೆ ಅವಧಿ ಪೂರ್ವ ಏನಿರುತ್ತಲ್ಲ 5ನೇ ವರ್ಷದಿಂದ ಏನೋ ಅವಕಾಶ ಇರ್ತೈತಿ. ಮತ್ತು ಇನ್ನೊಂದು ಏನಂದ್ರೆ, ಪೂರ್ಣಾವಧಿ ಹಿಂತೆಗೆದ ಸಂದರ್ಭ ಇರೋ ಚಿನ್ನದ ಬೆಲೆ ಪಡೆಯುವ ಅವಕಾಶ ಇದೆ. ನಿಮ್ಗೆ ಆಲ್ರೆಡಿ ಹೇಳಿದಂಗೆ ಏನಾಗುತ್ತೆ, ನೀವು ಆ ಟೈಮ್ನಾಗ ಏನು ಚಿನ್ನದ ಬೆಲೆ ಇರುತ್ತೆ, ಸೊ ಆ ಟೈಮ್ನಾಗ ಏನು ಮಾಡೋದು, ನೀವು ಅದನ್ನು
ಅಷ್ಟು ಅಮೌಂಟನ್ನು ಪಡಿಬೋದು. ಸಪೋಸ್ ಈಗ 6,199 ಈಗ ಒಂದು ಏನೈತಲ್ಲ ಅಷ್ಟನ್ನು ಆ ಟೈಮ್ನಲ್ಲಿ ಒಂದು 7,000 ಇರಲಿ 8,000 ಒಂದು ಗ್ರಾಮ್ಗೆ ಇದ್ರೂ ಕೂಡ ಏನು ಮಾಡ್ಬೋದು ನೀವು ಬೆಳೆಯೋ ಅವಕಾಶ. ಮೇನ್ ಇದು ಇಂಪಾರ್ಟೆಂಟ್ ಅಂದ್ರೆ ಇದು ಯಾರು ಕಳ್ಳರು ಅಥವಾ ಯಾರು ಇದನ್ನು ಕದಿಯೋಕೆ ಅವಕಾಶ ಇಲ್ಲ. ಯಾಕಂದ್ರೆ ನೀವು ಗಟ್ಟಿ ಬಂಗಾರನ ತಂದು ಮನೆಯಲ್ಲಿ ಇಟ್ಕೊಂಡ್ರೆ ಏನಾಕತಿ ಅದು ಯಾರು ಕಳ್ಳತನ ಮಾಡ್ಬೋದು, ಈ ರೀತಿ ಹೋಗ್ಬಿಡುತ್ತೆ. ಬಟ್ ಇದೇನು ಬಾಂಡ್ ರೂಪದಲ್ಲಿ ಇರೋದ್ರಿಂದ ಇದು ಏನೈತಿ ಅವಕಾಶ ಇರುವುದಿಲ್ಲ. ಸೊ ಏನೈತಿ ಪ್ಲೀಸ್ ಈಗ ನಿಮ್ಗೆ ಯಾರು ಇಷ್ಟ ಐತೆ ಇನ್ವೆಸ್ಟ್ ಮಾಡ್ಬೇಕು ಅನ್ನೋದಿಲ್ಲ ಪ್ಲೀಸ್ ಅದಕ್ಕೆ ಟೈಮಿಂಗ್ ಇಷ್ಟ ಐತೆ ನೋಡಿರಿ 18/12/2023 22/12/2023 ಐತಿ. ಸೊ ಈಗಲೇ ಹೋಗಿ ಬಿಟ್ಟು ಕೊಡು ಅಂತ ಹೇಳ್ತಾ ಇದ್ದೀನಿ ರೀ. ನೋಡ್ತಿರಲ್ಲ ಫ್ರೆಂಡ್ಸ್, ಇದು ಗೋಲ್ಡ್ ಬಾಂಡ್ ಬಗ್ಗೆ ಇರುವಂಥ ಮಾಹಿತಿ ತುಂಬ ಉತ್ತಮವಾಗಿದೆ. ಸೊ ನೀವು ಯಾರು ಈಗಲೇ ಪರ್ಚೇಸ್ ಮಾಡಬೇಕಾದ್ರೆ ಈಗ ಟೈಮ್ ಐತಿ. ಸೊ 18ನೇ ತಾರೀಕಿನಿಂದ 22ನೇ ತಾರೀಕಿನೊಳಗೆ ಇದು ಸೇಲ್ ಮಾಡ್ತಾ ಇದ್ದಾರೆ. ಸೊ ನೀವು ಪ್ಲೀಸ್ ನಿಮ್ಗೆ ಯಾರು ಇಂಟ್ರೆಸ್ಟ್ ಇದೆ ಅಥವಾ ಯಾರು ಪರ್ಚೇಸ್ ಮಾಡ್ಕೋಬೇಕಂದ್ರೆ ಹತ್ತಿರದ ಅಂಚೆ ಕಚೇರಿಗೆ ಹೋಗಿ ಸಂಪರ್ಕಿಸಿ ಅಂತ ಹೇಳ್ತಾ, ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ.